ನಮಸ್ಕಾರ ಸ್ನೇಹಿತರೆ, ಎನ್ಟಿಎ ವತಿಯಿಂದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ನೀಟ್ ಪರೀಕ್ಷೆಯ ಶುಲ್ಕ ಮರುಪಾವತಿ ಕುರಿತು ಎನ್ಟಿಎ ಅಧಿಕೃತ ಮಾಹಿತಿ ಬಿಡುಗಡೆ ಮಾಡಿದೆ. ಮೇ 21, 2026 ರೊಳಗೆ ಎನ್ಟಿಎ ಕೊಡುವ ಲಿಂಕ್ಗೆ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ಎನ್ಟಿಎ ವೆಬ್ಸೈಟ್ನಲ್ಲಿ ನೀಡಬೇಕಾಗುತ್ತದೆ. ನೀವು ಅರ್ಜಿ ಸಲ್ಲಿಸುವಾಗ ಯಾವ ಖಾತೆಯಿಂದ ಪಾವತಿ ಮಾಡಿದ್ದೀರೋ, ಅದೇ ಖಾತೆಗೆ ರೀಫಂಡ್ ಹಣ ಜಮೆಯಾಗುತ್ತದೆ. ಒಂದು ವೇಳೆ ಸೈಬರ್ ಕೆಫೆ ಅಥವಾ ಬೇರೆ ಯಾರ ಖಾತೆಯಿಂದ ಪಾವತಿ ಮಾಡಿದ್ದರೆ, ಹಣ ಅವರ ಖಾತೆಗೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಸ್ವಂತ ಬ್ಯಾಂಕ್ ವಿವರಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಿ. ರೀಫಂಡ್ ಮೊತ್ತ ಹೀಗಿದೆ: ಜನರಲ್ ವರ್ಗಕ್ಕೆ ₹1,700, ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ₹1,600, ಎಸ್ಸಿ, ಸೆಂಟ್, ಫೋರ್ತ್ ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ ₹1,000, ವಿದೇಶಿ ಅಭ್ಯರ್ಥಿಗಳಿಗೆ ₹9,500. ಗಮನಿಸಿ, ಬ್ಯಾಂಕ್ ಚಾರ್ಜ್ ಮತ್ತು ಜಿಎಸ್ಟಿ ಹಣವನ್ನು ರೀಫಂಡ್ ಮಾಡುವುದಿಲ್ಲ. ಕೇವಲ ಅಪ್ಲಿಕೇಶನ್ ಫೀಸ್ ಮಾತ್ರ ವಾಪಸ್ ಸಿಗುತ್ತದೆ. ಮರು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಯಾವುದೇ ಹೆಚ್ಚುವರಿ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಎಂದು ಎನ್ಟಿಎ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಎನ್ಟಿಎ ಅಧಿಕೃತ ವೆಬ್ಸೈಟ್ ಗಮನಿಸುತ್ತಿರಿ. ಧನ್ಯವಾದಗಳು.